ಒಂದೇ ಒಂದು ಸತ್ಯ ಹೇಳ್ತೀನಿ, ನೀವು ಎಲ್ಲ ನಾನೇನು ಮುಖಸ್ತುತಿಗೆ ಹೇಳ್ತೀರ, ನಾನು ಸಿಳ್ಳೆ ಚಪ್ಪಾಳೆಗೆ ಹೇಳ್ತಿಲ್ಲ ಈ ಡೈಲಾಗ್ನ. ನಿಮ್ಮಲ್ಲಿ ಒಬ್ಬೊಬ್ಬನು ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಾರೆ ನಿಮ್ಮೊಳಗಡೆ. ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ ಕೇಳಿ. ಯಾರು ಅದನ್ನ ನಂಬ್ತಾರೋ ಅವ್ನು ಎಲ್ಲೋ ಹೊಟ್ಟಾಗ್ತಾನೆ. ಬರೀ ಇವ್ರನ್ನ ಫಾಲೋ ಮಾಡೋನ್ ಫಾಲೋಯರ್ ಆಗೇ ಇರ್ತಾನೆ. ಫಾಲೋಯರ್ ಆಗ್ತೀರಾ, ಕ್ರಿಯೇಟರ್ ಗ್ರೇಟ್ ಆಗ್ತೀರಾ? ಹೇಳಿ, ಏನಾಗ್ತೀರಾ? ಏನಂತೀರಾ? ಇದು ರಿಯಲ್ ಸ್ಟಾರ್ಗಳು. ನೀವು ಆಕ್ಚುಲಿ ಏನ್ ಮಾಡೋದು? ಮನೇಲಿ ಹೇಳ್ತಾರೆ ನಿಮ್ಗೆ ಹಿಂಗಿರೋ ಹಂಗಿರೋ ಅಂತ. ಮನೆ ನೆಕ್ಸ್ಟ್ ಸ್ಕೂಲ್ಗೆ ಹೋದ್ರೆ ಸ್ಕೂಲಲ್ಲಿ ಹೇಳ್ತಾರೆ, ಕಾಲೇಜ್ಗೆ ಹೋದ್ರೆ ಕಾಲೇಜ್ಗೆ ಹೇಳ್ತಾರೆ, ನೆಕ್ಸ್ಟ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಹೇಳ್ತಾರೆ ಹಿಂಗೆ ಮಾಡಿ ಹಿಂಗೆ ಇರು ಅಂತ. ಅದನ್ನ ಕೇಳಿಸ್ಕೊಂಡು ನಾವು ಹಂಗೆ ಇರ್ತೀವಿ. ಇರಬಾರ್ದು ಅಂತ ಹೇಳ್ತಿಲ್ಲ, ಒಳ್ಳೆ ವಿಷಯದಲ್ಲಿ ಇರಬೇಕು. ಬಟ್ ನಿಮ್ಮೊಳಗೊಬ್ಬ ಇದ್ದಾನೆ, ಅವನ ಜೊತೆ ಜಾಸ್ತಿ ಮಾತಾಡಿ. ಆ ನಿಮ್ಮೊಳಗಾಗೋ ಘರ್ಷಣೆ ಇದೆಯಲ್ಲ, ಅದ್ರೊಳಗೆ ಒಂದು ಆನ್ಸರ್ ಸಿಗುತ್ತಲ್ಲ, ಅದು ಅದ್ಭುತವಾದ್ದು. ಅದನ್ನ ನೀವು ಫಾಲೋ ಮಾಡ್ಬಿಟ್ರೆ ನಿಮಗಿಂತ ಸುಖಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಅದನ್ನ ಹೇಳಕ್ಕೆ ಟ್ರೈ ಮಾಡಿದ್ದೀನಿ UAE ಅಲ್ಲಿ. UAE ಒಂದ್ಸತಿ ನೋಡಿ, ಓಕೆ? ಏನಂದ್ರೆ ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನನಗೂ ಕೂಡ ಅಷ್ಟೇ, ನನ್ನ ಮನೇಲೂ ಕೂಡ ಓದು ಒಂದು ಕೆಲ್ಸಕ್ಕೆ ಹೋಗು, ಅದು ಮಾಡು ಇದು ಮಾಡು ಅಂತ. ಕರೆಕ್ಟ್, ಅವ್ರು ಹೇಳಿದ್ ತಪ್ಪಲ್ಲ. ಬಟ್ ನಾನು ಯೋಚನೆ ಮಾಡಕ್ ಶುರು ಮಾಡಿ, ನನಗೆ ನಿಜವಾಗ್ಲು ಏನ್ ಖುಷಿ ಕೊಡುತ್ತೆ, ನನಗೆ ನಿಜವಾಗ್ಲು ಏನ್ ಇಷ್ಟ, ಅದನ್ನ ಫಸ್ಟ್ ನಾನು ಕಂಡಿಡ್ಕೊಂಡೆ. ಅಲ್ಲಿಂದ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ಕರೆಕ್ಟ್ ಅಲ್ವಾ? ನಿಮಗೇನ್ ಖುಷಿ ಕೊಡುತ್ತೆ, ನಿಮಗೇನ್ ಸುಖ ಕೊಡುತ್ತೆ, ನಿಮಗೇನ್ ಸರಿ ಅನ್ಸುತ್ತೆ, ಅದು ಸುಮ್ಮನೆ ಟಪ್ ಅಂತ ಡಿಸಿಷನ್ ತಗೊಂಬೇಡಿ. ಯೋಚನೆ ಮಾಡಿ, ತರ್ಕ ಮಾಡಿ. ಇದು ಹೇಳ್ತಾರಲ್ಲ ಸಮುದ್ರ ಮಂಥನ ಒಳಗಡೆ ಆಗತ್ತಲ್ಲ, ಅದಾದ್ರ ಮೇಲೆ ಒಂದು ಅಮೃತ ಹುಟ್ಟುತ್ತೆ. ಅದನ್ನ ಫಾಲೋ ಮಾಡಿ ನೋಡಿ, ಎಕ್ಸ್ಟ್ರಾಂಡ್ರಿ ಆಗಿರುತ್ತೆ ನಿಮ್ ಜೀವನ. ಸೂಪರ್ ಆಗಿರ್ತೀರ, ಖುಷಿಯಾಗಿರ್ತೀರ. ಕರೆಕ್ಟ್ ತಾನೆ? ಓಕೆ, ಯು ವಾಂಟ್ ಮೋರ್ ಡೈಲಾಗ್ಸ್? ಕಲೆ ಇಲ್ಲದ ಕಲೆ ಇಲ್ಲ ಕಾಂತ. UAE ಪಿಕ್ಚರ್ ಡೈಲಾಗ್ ಹೇಳ್ಬೇಕಾ? ಹಣ್ಣು ಕಚ್ಚಕ್ ಮುಂಚೆ ಹೆಣ್ಣು ಬಿಚ್ಚಕ್ ಮುಂಚೆ ಬೆಲೆ ಜಾಸ್ತಿ, ಜ್ಞಾಪಕ ಇಟ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್, ನಾನು ಹೆಂಗೆ ನಿಮ್ಮ ಹತ್ರ ಡೈಲಾಗ್ ಹೇಳಿಸ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ದೆ. ನೀವು ಡೈಲಾಗ್ ಮೇಲೆ ಡೈಲಾಗ್ ಹೇಳಿ ಇವರೆಲ್ಲ ಖುಷಿ ಪಟ್ಟಿದ್ದಾರೆ. ಬಟ್ ಎಲ್ಲರದೊಂದು ಪ್ರಶ್ನೆ ಇದೆ ಸರ್. ಎಲ್ಲರೂ ಸಿನಿಮಾ ಮಾಡ್ತಾರೆ ಈ ವರ್ಲ್ಡ್ ಅಲ್ಲಿ. ಸಿನಿಮಾ ನೋಡಿದ್ಮೇಲೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಈ ವಿಷಯಗಳೆಲ್ಲ ಆಗುತ್ತೆ. ಬಟ್ ನಿಮ್ಮ ಪ್ರತಿಯೊಂದು ಸಿನಿಮಾನು ನೀವು ಡಿರೆಕ್ಷನ್ ಮಾಡಿದಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮನೆಗೆ ಹೋದ್ಮೇಲೆ ಚರ್ಚೆ ಆಗುತ್ತೆ, ವಾದಗಳಾಗುತ್ತೆ, ಅದ್ರ ಬಗ್ಗೆನೇ ಒಂದ್ 2-3 ದಿನ ಮಾತುಕತೆಗಳಾಗುತ್ತೆ. ಇದು ನೀವು ಆಗ್ಬೇಕು ಅಂತಾನೆ ಮಾಡದೆ, ಇಲ್ಲ ನಿಮ್ಮ ಸಿನಿಮಾಗಳು ಅಷ್ಟೇ ಆಗದೆ ಯಾಕೆ ಅಂತ? ಇದು ಇಲ್ಲ ಇಲ್ಲ ಏನಿಲ್ಲ, ನಾನು ಒಂದೇ ಒಂದು ಸಣ್ಣ ಇದು ಮಾಡ್ಕೊಂಡಿರೋದು. ನಾನು ಇವಾಗ ಹೇಳದ್ನಲ್ಲ, ನಾನೊಂದು ಕತೆ ಹೇಳ್ತೀನಿ, ನೀ ಕೇಳಿ ಅನ್ನೋದು ಒಂದು ಸ್ಟೈಲ್. ನಿಮಗ್ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ನೀವ್ ಹೇಳಿ ನೋಡೋಣ ಅನ್ನೋದಿದೆಯಲ್ಲ, ಅದು ಇನ್ನೊಂದು ಸ್ಟೈಲ್. ಇದು ಕೇಳಿದಿರ ನೀವು ಕತೆ? ಎ ಫಾರ್ ಅಂದ್ರೆ ಏನ್ ಅನ್ಸದ್ ನಿಮ್ಗೆ? ನಿಮ್ಗೆ ಹೇಳ್ಕೊಟ್ರದೇ ಇದು. ಎ ಫಾರ್ ಆಪಲ್. ಹಿಂಗ್ ಹೇಳಿ ಹೇಳಿ ನಿಮ್ಗೆ ಎ ಫಾರ್ ಅನ್ಕೊಳ್ಳಿ ಆಪಲ್ ಅಂತಾನೆ ಬರುತ್ತೆ. ಅದೇ ನಿಮ್ಗೆ ಎ ಫಾರ್ ಒಂದಷ್ಟು ವರ್ಡ್ಸ್ ಹೇಳು ಅಂತ ಹೇಳಿದ್ರೆ, ಒಬ್ಬ ಅಮೆರಿಕಾನೋನು, ಒಬ್ಬ ಅಂಬಿಕಾನೋನು, ಒಬ್ಬ ಆಸ್ಟ್ರೇಲಿಯಾ ಅನ್ನೋನು. ಕರೆಕ್ಟ್ ತಾನೆ? ನೀವು ಯೋಚನೆ ಮಾಡಬಾರ್ದು. ಆ ತರ ಒಂದು ಶಿಕ್ಷಣ ನಮಗೆ ಕೊಟ್ಟಿರೋದು. ಅರ್ಥ ಆಯ್ತಾ? ಅದೇ ತರ ಸಿನಿಮಾಗಳು ನೋಡ್ತೀರಾ, ನಾನು ಒಂದು ಸಣ್ಣ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಮಾತಾಡಿ ಏನೋ ಸಿನಿಮಾ ಮಾಡ್ತೀನಿ, ಅದಕ್ಕೆ ಇಷ್ಟೊಂದು ಚರ್ಚೆಗಳು, ಅದಕ್ಕೆ ಇಷ್ಟೊಂದು ಇದು. ಏನ್ ಸರ್ ಅದು ಕನ್ಫ್ಯೂಷನ್? ಏನು ಅದು ಹಂಗ ಹಿಂಗ ಹಂಗ ಅಂತ? ಅದು ನಿಮ್ಮಲ್ಲಿ ಆಗಬೇಕು, ಅವಾಗಲೇ ಅದು ಸೂಪರ್. ನಿಮ್ಮಲ್ಲಿ ಹೇಳಿದಲ್ಲ, ಒಬ್ಬೊಬ್ಬ ಯುನೀಕ್ ಪರ್ಸನಾಲಿಟಿ ಇದೆ, ಅದಕ್ಕೆ ಜಾಗ ಕೊಡ್ತೀನಿ ಅಷ್ಟೇ. ನಾನು ಮಾಡ್ತಿರೋ ಕೆಲಸ ಅಷ್ಟೇ. ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ಇನ್ನೇನು ಹೇಳ್ತಾ ಇಲ್ಲ ನಾನು. ಸರ್, ಎಲ್ಲರ ಪರವಾಗಿ ನಿಮ್ಮ ಮಾತುಗಳನ್ನ ಕೇಳೋದೇ ನಮಗೊಂದು ರೀತಿಯಲ್ಲಿ ಡಿಕ್ಷನರಿ ಅಂತ ಹೇಳ್ಬೋದು. ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇಂತಹ ಅದ್ಭುತ ಸಿನಿಮಾಗಳನ್ನ ಕೊಡ್ತಾ ಇರೋದಕ್ಕೆ, ಅಂಡ್ ಇಲ್ಲಿ ಡೈಲಾಗ್ ಹೇಳಿ ಮನೋರಂಜನೆ ಕೊಟ್ಟಿದ್ದಕ್ಕೆ. ಬಟ್ ಪರ್ಸನಲ್ ಒಂದು ರಿಕ್ವೆಸ್ಟ್ ಇದೆ ಸರ್, ಹೇಳಿ. ಧಿಕ್ಕಾರಕ್ಕಿಂತ ಅಧಿಕಾರ ದೊಡ್ಡದು ಅಂತ ಆ ಒಂದು ಡೈಲಾಗ್ ಹೇಳಿದ್ರೆ ಇವಾಗ ಕಂಪ್ಲೀಟ್ ಆಗ್ಬಿಡುತ್ತೆ ಸರ್. ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ಆ ಅಧಿಕಾರ ಎಲ್ಲಿದೆ ಗೊತ್ತಾ? ಎಲ್ಲಿದೆ?
ನೀವ್ ಅನ್ಕೊಂಡಿದೀರ ನಾವು ಬರೀ ಧಿಕ್ಕಾರಕ್ಕೆ ಹೋಗಿದೀವಿ ಅಂತಲ್ಲ, ಅಧಿಕಾರ ಆಕ್ಚುಲಿ ನಿಮ್ಮ ಹತ್ರ ಇರೋದು. ಕರೆಕ್ಟಾ? ಅಧಿಕಾರ ಯಾರ ಹತ್ರ ಇದೆ? ಒಂದ್ಸತಿ ಜೋರಾಗಿ ಹೇಳ್ರಪ್ಪ, ನಮ್ಮ ಹತ್ರ ಇದೆ ಅಂತ. ಕಮಾನ್, ಒಂದ್ಸತಿ ಕೂಗಿ ನೋಡೋಣ, ಯುವ ಶಕ್ತಿ ಹೆಂಗಿದೆ ನೋಡೋಣ. ಕಮಾನ್. ಇದು ನಾನು ಹೇಳದೇ ಇದ್ರು ಕೂಗ್ಬೇಕು, ಅದು ನಿಜವಾದ ಶಕ್ತಿ. ಕರೆಕ್ಟಾ? ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ವಾವ್, ನಾವು ಇದಕ್ಕಿಂತ ಜಾಸ್ತಿ ಉಪ್ಪಿ ಸರ್ ಹತ್ರ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮನ್ನ ಮಾತಿನಲ್ಲಿ, ಡೈಲಾಗ್ ನಲ್ಲಿ, ಎಲ್ಲಾ ವಿಚಾರದಲ್ಲೂ ಈ ಕಾರ್ಯಕ್ರಮದಲ್ಲಿ ಮನೋರಂಜನೆ ಕೊಟ್ಟಿದ್ದಾರೆ. ಸಾಕಲ್ವಾ? ಅಲ್ಲ, ನೀವು ಬಿಟ್ರೆ ನಾಳೆ ತನಕ ಡೈಲಾಗ್ ಹೇಳಿಂದ ಹೇಳ್ತಾನೆ ಇರ್ತೀರಾ?